ಹೀರೋಯಿನ್ ಒಂದು ಸೂಪರ್ ಸಖತ್ ಆ್ಯಕ್ಟಿಂಗ್ ಮಾಡ್ತಾರೆ. ಅವ್ರಿಗಿನ್ನ ಈ ಥರ ಬೇಜಾನ್ ಚಾನ್ಸ್ ಬರಬೇಕು. ಆ್ಯಂಡ್ ಟೋಟಲಿ ಸೈಲೆಂಟ್ ಆಗಿದ್ರು. ಸೊ ಹೀರೋಯಿನ್ ಅಂತೂ ಎಕ್ಸ್ಪ್ರೆಷನ್ ಎಲ್ಲ ಸೂಪರ್ ಆಗಿದೆ. ಐ ಥಿಂಕ್ ಮೋರ್ ಮೂವೀಸ್ ಅವ್ರು ಮಾಡ್ತಾರೆ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಒಳ್ಳೆ ಪ್ರಯತ್ನ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ವಿಸ್ಟ್ಗಳು ಫಿಲಮ್ ತುಂಬ ಚೆನ್ನಾಗಿದೆ. ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿನ ಲವ್ ಸ್ಟೋರಿ ನೋಡ್ಕೊಂಬಂದಂಗೆ ಆಗುತ್ತೆ. ಸೊ ನೈಸ್ ಮೂವಿ, ಆಲ್ ದ ಬೆಸ್ಟ್. ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅದೇ ಹೇಳೋದಲ್ಲ, ಉತ್ತರ ಕರ್ನಾಟಕಕ್ಕೆ ಹೋಗಿ ಒಂದು ಲವ್ ಸ್ಟೋರಿ ನೋಡ್ಕೊಂಬಂದಂಗೆ ಫೀಲ್ ಆಯಿತು. ಸರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಏನಾಗಿದೆ ಅಂದರೆ ಎಲ್ಲರೂ ಮನೇಲಿ ಕೂತ್ಕೊಂಡು ಥಿಯೇಟ್ರಿಗೆ ಬರ್ದೇನೆ ಚೆನ್ನಾಗಿರೋ ಕಂಟೆಂಟ್ ಬರ್ತಾ ಇಲ್ಲ, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಜನರು ಥಿಯೇಟ್ರಿಗೆ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಕೊಟ್ಟಿರೋ ಕಂಟೆಂಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಆಮೇಲೆ OTTಗೆ ರಿಲೀಸ್ ಆದಮೇಲೆ ಬಾಯ್ ಪಡ್ಕೊಳ್ತಾರೆ, ಅಯ್ಯೋ ಈ ಕಂಟೆಂಟ್ನ ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಂಡೆ ಅಂತ. ಸಖತ್ತಾಗಿರೋ ಒಂದು ಫೀಲಿಂಗ್ ಇದೆ ಸಿನಿಮಾದಲ್ಲಿ, ಒಂದು ಎಮೋಷನ್ ಟಚ್ ಇದೆ, ಸಖತ್ತಾಗಿರೋ ಲವ್ ಸ್ಟೋರಿ ಇದೆ. ಸೀರಿಯಸ್ ಆಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ನಗಾಡ್ಕೊಂಡು ಸಿನಿಮಾ ನೋಡೋಕ್ಕಂತ ಬೆಳಗ್ಗೆ 11:10 ಶೋಗೆ ಬಂದ್ವಿ. ಇಲ್ಲಿ ಬಂದ ಮೇಲೆ ಎಮೋಷನಾಗಿ ಕಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಒಳಗಡೆ ಕೂತ್ಕೊಂಡಾಗ ಒಂದು ಮೈ ಜುಮ್ ಅಂತು, ಅಳು ಬಂತು. ದಯವಿಟ್ಟು ಎಲ್ಲರೂ ವೀಕೆಂಡಲ್ಲಿ ಮಾತೊಂದ ಹೇಳಬೇಕು, ಸಿನಿಮಾನ ಹೋಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಕಂಟೆಂಟ್ ಮಾತ್ರ ಸೂಪರ್ ಆಗಿದೆ. ಸೂಪರ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಬಂದು ನಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲಿಗೆ ಬಂದುಬಿಟ್ಟು ನೀನು ಹೇಳಿದ್ದು ಸುಳ್ಳಪ್ಪ ಅಂತ ಕಮೆಂಟ್ ಮಾಡಿ, ನಾನು ಒಪ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಮೂವಿ ಎಕ್ದಮ್ ಚೆನ್ನಾಗಿತ್ತು. ಡೈರೆಕ್ಷನ್ ಭಾಳ ಚೆನ್ನಾಗಿ ಮಾಡ್ಯಾನ. ಮತ್ತು ಹೀರೋ ಹೀರೋಯಿನ್ ಬೋತ್ ಆರ್ ಡನ್ ವೆರಿ ಗುಡ್. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೇವೆ, ಮತ್ತೊಮ್ಮೆ ನೋಡಿ. ಚೆನ್ನಾಗಿದೆ ಮೂವಿ, ಮತ್ತು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಮೂವಿ, ನೋಡ್ಬೋದು, ಇನ್ನೊಂದು 2 ಸಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಒಳ್ಳೆ ಡೈರೆಕ್ಷನ್ ಇದೆ, ಆ್ಯಕ್ಟಿಂಗ್ ಲೆವೆಲ್ ಚೆನ್ನಾಗಿದೆ. ಇನ್ನು ತುಂಬ ಎಕ್ಸ್ಪೀರಿಯನ್ಸ್ ಥರ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ಮೂವಿ ಇದೆ. ಮೂವಿ ಲಾಸ್ಟಿಗೆ ಟ್ವಿಸ್ಟ್ ಮಸ್ತ್ ಇದೆ. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್, ನಾರ್ಮಲ್ ಸ್ಟೋರಿ ಥರ ಇಲ್ಲ, ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಇದೆ. ಚೆನ್ನಾಗಿದೆ ಮೂವಿ. ಸಾಂಗ್ಸ್ ಎಲ್ಲ ಹೆಂಗಿದೆ ಸರ್? ಸಾಂಗ್ಸ್ BGM ಎಲ್ಲ ಮಸ್ತ್ ಇದೆ. ಏನೋ ತಲೆಯಾಗ ಅದು ಉರ್ತಾ ಇದೆ. ಚೆನ್ನಾಗಿದೆ. BGM ಮ್ಯೂಸಿಕ್ ಎಲ್ಲ ಮಸ್ತ್ ಇದೆ. ಚೆನ್ನಾಗಿ ಬಂದಿದೆ. ನಾನು ಧಾರವಾಡದವಾಗಿ ಮತ್ತು ಮಯೂರ್ ಕಡಿಯವರ ತಂದೆಯವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಅವನು ನನ್ನ ಮಗನಷ್ಟೇ ಒಂದು ಅಭಿಮಾನದ ಅವನ ಬಗ್ಗೆ. ಅವನು ಆ್ಯಕ್ಟಿಂಗು ಅಥವಾ ಮೊದಲೇ ಪ್ರಯತ್ನದಲ್ಲಿ ಅತ್ಯಂತ ಉತ್ತಮವಾಗಿ ಬಂದಂಥ ಪಿಕ್ಚರ್ ಅನ್ನೋದ್ರೊಳಗೆ ನನಗೆ ಭಾರಿ ಖುಷಿ ಇದೆ. ನಾನು ಧಾರವಾಡದವನಾಗಿರೋದ್ರಿಂದ ಈ ಪಿಕ್ಚರ್ ನೋಡೋಕ್ಕೆ ನನ್ನ ಧಾರವಾಡದ ಎಲ್ಲ ಜನರಿಗೂ ಇದನ್ನು ಮೇಲಿದ ಮೇಲೆ ನೋಡಿರಿ, ಎಲ್ಲರೂ ಖುಷಿಪಟ್ರಿ ಅಂತಕೊಂಡು ಹೇಳ್ತೀನಿ. ಮಯೂರು ಮತ್ತು ಅವನ ಟೀಮಿಗೆಲ್ಲ ಇನ್ನು ಮುಂದಿನ ದಿನದೊಳಗೂ ಒಳ್ಳೆಯ ರೀತಿ ಅವ್ರ ಪಿಕ್ಚರ್ ಬರಲಿ, ಅವರ ಕಲಾಸೇವೆ ಈ ರೀತಿ ಮುಂದುವರಿಲಿ ಅಂತಕೊಂಡು ನಾನು ಬಯಸ್ತೇನೆ. ಥ್ಯಾಂಕ್ ಯು. The movie was too good. We watched it. It was a really good movie. Everybody should watch it. Madam, ಹೆಂಗಿದೆ ಪಿಕ್ಚರ್? Good movie. ರಿಯಲಿ ಗುಡ್ ಮೂವಿ. ಬ್ರೋ ಚೆನ್ನಾಗಿದೆ ಮೂವಿ, ತುಂಬ ಇಷ್ಟ ಆಯಿತು. ಈ ಮೂವಿಯಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಸಾವು ನಮ್ಮನ್ನು ದೂರ ಮಾಡುವುದು, ಆದರೆ ನಮ್ಮ ಮೆಮೊರೀಸ್ನ ದೂರ ಮಾಡೋಕ್ಕಾಗಲ್ಲ ಅಂತ. ಈ ವರ್ಡ್ಸ್ ನನಗೆ ತುಂಬ ಹಾರ್ಟಿಗೆ ಟಚ್ ಆಯಿತು. ಮತ್ತು ಇದರಲ್ಲಿ ಒಂದೆರಡು ಟ್ವಿಸ್ಟ್ ಇದೆ, ಒಂದು ನೋಡಿದವ್ರಿಗೆ ಗೊತ್ತಾಗುತ್ತೆ, ಒಂದು ತೆಲೆಪಟ್ಟಿ ಅನ್ನೋದೊಂದು ಯೂಸ್ ಮಾಡ್ತಾರೆ ವರ್ಡ್ಸ್. ನೋಡಿ ಬನ್ನಿ ಹೇಳಿ ಅದ್ರ ಬಗ್ಗೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡಬೇಕು. ತುಂಬ ಒಂದು ಒಳ್ಳೆ ವಿಭಿನ್ನವಾದ ಕಾನ್ಸೆಪ್ಟ್, ತುಂಬ ಚೆನ್ನಾಗಿದೆ. ಅವರೇ ಕತೆ ಬರೆದು ಆ್ಯಂಡ್ ಆ್ಯಕ್ಟ್ ಮಾಡಿ ಅದೆಲ್ಲ ಕಷ್ಟದ ಕೆಲಸ ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸು ಟ್ವಿಸ್ಟು ಟರ್ನಿಂಗ್ ಪಾಯಿಂಟು ಸಿನಿಮಾಗೆ, ಅದು ತುಂಬ ಇಷ್ಟ ಆಯಿತು. ಎಲ್ಲೋ ಒಂದು ಕಡೆ ಸ್ಲೋ ಆಗ್ತಾ ಇದೆ ಅಂದಾಗ ಒಂದು ಟ್ವಿಸ್ಟ್ ಬರುತ್ತೆ, ಅದು ಸಿನಿಮಾನ ಹಿಂಗೆ ತೊಗೊಂಡು ಹೋಗುತ್ತೆ, ಅದು ಇಷ್ಟ ಆಯಿತು. ಆ್ಯಂಡ್ ನಾನಿಲ್ಲಿ ಬಂದಿರೋದು ನನ್ನ ಫ್ರೆಂಡ್ ಆರಾಧ್ಯಗೋಸ್ಕರ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಖುಷಿ ಆಯಿತು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ. ಆ್ಯಂಡ್ ಎಲ್ಲರೂ ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. Thank you so much for coming. ಮೇಡಮ್ ಹೇಳಿ ಹೇಗಿತ್ತು ಮೂವಿ? ಸೊ ಮೇನ್ಲಿ ನಾನು ಬಂದಿರೋದು ನನ್ನ ಫ್ರೆಂಡ್ ಆರಾಧ್ಯಗೋಸ್ಕರ. ಆ್ಯಂಡ್ ಫಸ್ಟ್ ಟೈಮ್ ಅವ್ರದ್ದು ಫಸ್ಟ್ ಫಿಲಮ್ ರಿಲೀಸ್ ಆಗಿರೋದು. ಆಲ್ಮೋಸ್ಟ್ ಲೈಕ್ ಹಲವಾರು ಫಿಲಮ್ಸ್ ಮಾಡಿದ್ದಾರೆ, ಬಟ್ ಫಸ್ಟ್ ಫಿಲಮಲ್ಲಿ ಇವಾಗ ಬಂದು ನೋಡ್ತಾ ಇರೋದು ತುಂಬ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಸ್ಕ್ರೀನಲ್ಲೂ ಅಷ್ಟೇ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತಲೂ ಅನ್ನಿಸ್ತಾ ಇಲ್ಲ ಒಂಚೂರು. ಇಟ್ ಈಸ್ ಲೈಕ್ ಶಿ ಹ್ಯಾಸ್ ಆ್ಯಕ್ಟ್ ಆ್ಯಸ್ ಅ ಪ್ರೊಫೆಷನಲ್. ಆ್ಯಂಡ್ ಇದು ಫಸ್ಟ್ ಟೈಮ್ ಮಾಡಿರೋ ಅಂಥ ಫಿಲ್ಮ್ ಅಂತಲೂ ಅನ್ನಿಸ್ತಾ ಇಲ್ಲ. ಡೈರೆಕ್ಟರ್ ಆಗಿರ್ಬೋದು, ಹೀರೋ ಮೇನ್ ಲೀಡ್ ತೊಗೊಂಡಿದ್ದಾರೆ ಅನ್ನೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಎವ್ರಿ ಒನ್ ಸೆಡ್, ಲಾಸ್ಟ್ ಟ್ವಿಸ್ಟ್ ಏನಿದೆ, ಲಾಸ್ಟ್ 20 minutes ಆಫ್ ದ ಫಿಲ್ಮ್ ಇಸ್ ಲೈಕ್ ರಿಯಲಿ ಗುಡ್. ತುಂಬ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಹೋಪ್ ಗ್ರೇಟ್ ಸಕ್ಸಸ್. ಆಲ್ ದ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್ ಟು ಟೀಮ್ ಮಾತಾಡೋದು.
ನಮಸ್ಕಾರ. ಒಂದು ಒಳ್ಳೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಸೊ ಎಲ್ಲರೂ ಬಂದು ನೋಡಬೇಕು. ಡೈಲಾಗ್ಸ್ ಆಗಿರ್ಬೋದು ಅಥವಾ ಸಿನಿಮಾಟೋಗ್ರಫಿ ಮತ್ತು ಆ್ಯಕ್ಟಿಂಗ್ ಎಲ್ಲ ಪರ್ಫಾರ್ಮೆನ್ಸಸ್ಸು ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡಿ. ಮಾತೊಂದ ಹೇಳುವೆನಾ ಗೆಲ್ಸನ. ಬ್ರೋ, ಹೊಸ ಎಕ್ಸ್ಪೀರಿಯೆನ್ಸು, ತುಂಬ ಕನ್ಸಿಟ್ಕೊಂಡಿದ್ರಿ ಸಿನಿಮಾ ಬಗ್ಗೆ. ಫೈನಲಿ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು ಹೆಂಗಿತ್ತು ನಿಮಗೆ? ಸೊ ನೀವೇ ನೋಡಿದ್ರಿ, ಮಾತೊಂದ ಹೇಳುವೆ. ಹುಬ್ಳಿ ಧಾರವಾಡ ಹುಡುಗನ ಕತೆ, ಮೈಸೂರು ಹುಡುಗಿಯ ಜೊತೆ ಫಸ್ಟ್ ರೆಸ್ಪಾನ್ಸಸ್ ಹೊರಗೆ ಬರತ್ತವು. ಹೋಪ್ಫುಲಿ ಜನರಿಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡೀನಿ. ಆ್ಯಂಡ್ ಒಂದು ಟೈಪ್ ಸರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇದು. ಎಲ್ಲ ನನ್ನ ಟೀಮ್ ಮೆಂಬರ್ಸ್ ಎಲ್ಲರೂ ಅದಾರ ಇಲ್ಲ, ನಮ್ಮ ಟೀಮ್ ಮಾತೊಂದ ಹೇಳುವೆ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂತಂದರೆ ಎಲ್ಲರದ್ದು ಎಫರ್ಟ್ ಅಷ್ಟೇ ಐತಿ. ಸೊ ಎಲ್ಲರದ್ದು ಎಫರ್ಟಿಂದನೂ ಒಂದು ಸಿನಿಮಾ ಪಾಸಿಬಲ್. ಸೊ ಜನ ಏನು ಹೇಳ್ತಾರೆ ನೋಡ್ಬೇಕು. ನೀವು ಈಗ ಜನರ ರೆಸ್ಪಾನ್ಸಸ್ಸು ನೋಡಿದ್ರಿ, ಇದ್ರ ಮೇಲೆ ಒಂದು ಸಿನಿಮಾ ಬಿಲ್ಡ್ ಆಗಕ್ಕೆ ಸಾಧ್ಯ. ಸೊ ಕಾಂಟೆಂಟ್ ಚಲೋ ಇತ್ತಂತಂದ್ರೆ ಸಿನಿಮಾ ಸ್ಟ್ಯಾಂಡ್ ಆಗ್ತೈತಿ, ಸಿನಿಮಾ ವಿನ್ ಆಗ್ತೈತಿ ಅನ್ನೋದು ನಂದೊಂದು ಹೋಪ್ ಐತಿ. ಸೊ ಇಟ್ ಇಸ್ ಅಪ್ ಟು ದ ಪಬ್ಲಿಕ್. ಈಗ ಫಸ್ಟ್ ಹಾಫ್ ಫುಲ್ ಕಾಮಿಡಿ ಎಂಟರ್ಟೈನಿಂಗ್ ಆಗಿತ್ತು. ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಬರ್ತಿದ್ದಂಗೆ ತುಂಬ ಎಮೋಷನಲ್ ಆಯಿತು. ಸೊ ನೋಡಿದವ್ರು ಎಸ್ಪೆಷಲಿ ಯಾವ ಪಾಯಿಂಟು ಯಾವುದನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಏನು ಹೇಳಿದ್ರು ಬಂದು ಎಲ್ಲ? ಸೊ ನನಗೆ ಬಂದಿರೋ ರೆಸ್ಪಾನ್ಸಸ್ ಏನಂತಂದರೆ, ಇಟ್ ಈಸ್ ಅ ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ವಿಚ್ ವಿಲ್ ಕನೆಕ್ಟ್ ಯು ಎಮೋಷ್ನಲಿ. ಯಾಕಂತಂದ್ರೆ ನಾವು ಈಗ ರೆಗ್ಯುಲರ್ ಪ್ಯಾಟರ್ನ್ ಲವ್ ಸ್ಟೋರೀಸನ್ನು ನೋಡಿರ್ತೀವಿ. ಲೈಕ್ ಈಗ ಒಂದು ಲವ್ ಸ್ಟಾರ್ಟ್ ಆಗ್ತೈತಿ, ಅದಾದಮೇಲೆ ಒಂದು ರೆಗ್ಯುಲರ್ ಪ್ಯಾಟರ್ನ್ ಒಳಗೆ ಲವ್ ಹೋಗ್ತೈತಿ, ಹಿಂಗೊಂದು ಕ್ಲಾಶಸ್ ಇರ್ತಾವೆ. ಬಟ್ ನೀವು ನೋಡ್ದಂಗೆ ನೀವು ಹೇಳಬೇಕಿದೆ ಇನ್ನು ಯೂನಿಕ್ ಅನ್ನಿಸ್ತೋ ಇಲ್ಲೋ ಅಂತೇಳಿ. ಹುಬ್ಳಿ ಧಾರವಾಡ ಹುಡುಗ ಆ್ಯಂಡ್ ಮೈಸೂರು ಹುಡುಗಿ ಮಧ್ಯೆ ಮಾತು ಏನಿರ್ತೈತಿ, ಅಥವಾ ಯಾರ ಮಾತು ಯಾರಿಗೆ ಹೇಳ್ಬೋದು ಅಂತನ್ನೋದು ಜನರು ಅದಕ್ಕೆ ಕನೆಕ್ಟ್ ಆಗ್ಯಾರ. ಫಸ್ಟ್ ಹಾಫ್ ತನಕ ಬಂದು ಏನು ಇಂಟರ್ಮಿಷನ್ ಒಳಗೆ ಒಂದು ಟ್ವಿಸ್ಟ್ ಐತಿ, ಎಸ್ಪೆಷಲಿ ಹುಬ್ಳಿ ಧಾರವಾಡ ಹುಡುಗ ಮೈಸೂರು ಹುಡುಗಿ ನಡು ಟ್ವಿಸ್ಟ್ ಬರೋದು ಏನೈತಿ ಇಂಟರ್ಮಿಷನಿಗೆ, ಅದಕ್ಕೆ ಭಾಳ ಕನೆಕ್ಟ್ ಆಗ್ಯಾರ. ಆ್ಯಂಡ್ ಆಲ್ಸೋ ಸಿನಿಮಾ ರನ್ ಆಗ್ತಿದ್ದಂಗೆ ಸೆಕೆಂಡ್ ಹಾಫ್ ಒಳಗೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ದೇ ಡಿಂಟ್ ಎಕ್ಸ್ಪೆಕ್ಟ್, ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಂತ ಆ ಥರ. ಹೋಪ್ಫುಲಿ ಕನ್ನಡಿಗರ ಸಪೋರ್ಟ್ ಇಲ್ಲಿ ತನಕ ಮಾಡ್ಕೊಂಡು ಬಂದಾರ ನಮ್ಮ ಸಿನಿಮಾಕ್ಕೆ. ಇದಕ್ಕೂ ಬೆಂಬಲ ಕೊಟ್ಟು ಒಂದು ಚಲೋ ರನ್ ಮಾಡ್ತಾರ ಅಂತೇಳಿ ಹೋಪ್ ಐತಿ.